ನಮಸ್ಕಾರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಬನ್ನಿ ನನ್ನ ಚಾನಲ್ಗೆ ವೆಲ್ಕಮ್ ನಮ್ಮ ಫ್ಯಾಮಿಲಿಗೆ. ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ. ಮಳೆ ಬರ್ತಾ ಇದೆ, ಒಳ್ಳೆ ಒಂಥರ ಖಾರವಾಗಿ ಏನಾರು ತಿನ್ನೋಣ ಅನ್ನಿಸ್ತು. ಹಾಗಾಗಿ ಫ್ರೆಂಚ್ ಫ್ರೈಸ್ ಪೆರಿ ಟಚ್ ಕೊಟ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 3 ಆಲೂಗೆಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಹೆಚ್ಚುವಾಗ ಅಷ್ಟೇ, ಎಷ್ಟು ನಾಜೂಕಾಗಿ ಎಷ್ಟು ಚೆನ್ನಾಗಿ ಹೆಚ್ಚುತ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಚ್ ಫ್ರೈಸು. ನೋಡಿ, ಒಂದೇ ಸಮ ಕಟ್ ಮಾಡ್ಕೋಬೇಕು. ಈ ತುದಿ ಹಿಂಗೆ ತೆಗೆದು ಬಿಡೋಣ, ಅದನ್ನು ಉಪಯೋಗಿಸ್ಕೊಳ್ಳೋಣ. ತಿನ್ನಕ್ಕೆ ಯಾವುದಾದ್ರೇನು ಅಲ್ವಾ, ರುಚಿ ಚೆನ್ನಾಗಿದ್ರೆ ಚೆನ್ನ. ಫಸ್ಟು ಚೆನ್ನಾಗಿ ನೀಟಾಗಿ ಒಳ್ಳೆ ಸ್ಕ್ವೇರ್ ಆಗಿ ಬರಬೇಕು. ಇದು ಕಡ್ಡಿಗಳು ಫ್ರೆಂಚ್ ಫ್ರೈಸ್ದು ಸ್ಟಿಕ್ಸ್ ಇರುತ್ತಲ್ಲ, ಅದು ಚೆನ್ನಾಗಿ ಬರಬೇಕು. ಈ ಥರ ಸ್ವಲ್ಪ ದಪ್ಪಕ್ಕೆ ಎಲ್ಲನೂ ಹೆಚ್ಚಿಟ್ಕೊಳ್ಳೋಣ, ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ. ಸ್ಲೈಸ್ ಮಾಡಾದ್ಮೇಲೆ ಒಂದೇ ಸಮ ಒಂದೇ ಅಳತೆ ಇರಬೇಕು, ಆ ಥರ ಕಡ್ಡಿಗಳ ಥರ ಕಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸೂಪರ್ ಆಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಪೆರಿ ಕ್ಯಾಚ್ ಮಸಾಲದು ಹಾಕಿದ್ದೀನಿ, ತುಂಬ ಚೆನ್ನಾಗಾಗಿದೆ. ನೋಡಿ, ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಜಾಸ್ತಿ ಮಾಡಬೇಕು ಅಂದರೆ ಇನ್ನೊಂದು 5-6, ಇಲ್ಲರೆ ಇದನ್ನು ರೆಡಿ ಮಾಡಿ ಎತ್ತಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ಬೋದು. ಅದನ್ನು ತೋರಿಸಿದ್ದೀನಿ, ಹೇಳ್ತೀನಿ ಮುಂದೆ. ವಿಡಿಯೋ ಪೂರ್ತಿ ವಾಚ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸಮ ಹೆಚ್ಕೊಂಡು. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಈ ಹೆಚ್ಚಿರೋ ಸ್ಟಿಕ್ಸ್ ಎಲ್ಲ ಹಾಕ್ಕೊಳ್ಳೋಣ. ಆಲೂಗೆಡ್ಡೆದು ಅದರಲ್ಲಿರೋ ಸ್ಟಾರ್ಚ್ ಹೋಗಬೇಕು. ಸ್ಟಾರ್ಚ್ ಇದ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಯಾವಾಗ ನಿಮ್ಗೆ ಕ್ರಿಸ್ಪಿಯಾಗಿ ಬರಬೇಕು, ಚೆನ್ನಾಗಾಗಬೇಕು ಅಂತಂದರೆ ಈ ಥರ ಮಾಡಬೇಕು. ನೋಡಿ, ತುದಿದು ಕಟ್ ಮಾಡಿ ತೆಗೆದಿದ್ವಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಇನ್ನೊಂದು ಬಟ್ಲಲ್ಲಿ ಹಾಕಿ ಸಪ್ರೇಟಾಗಿ ಅದನ್ನು ನೀರಿಗೆ ಹಾಕಿ ಅದರಲ್ಲಿರೋ ಸ್ಟಾರ್ಚ್ನು ತೆಗಿಯೋಣ. ತುಂಬ ಚೆನ್ನಾಗಾಗುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಮಳೆಗಾಲದಲ್ಲಿ ಸಂಜೆ ಮಕ್ಕಳು ಸ್ಕೂಲಿಂದ ಬಂದರೆ, ಕಾಲೇಜಿಂದ ಬಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಒಂದು ಬಟ್ಲು ತೊಗೊಂಡು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ಗೆ ಒಂದು ಚೂರು ಉಪ್ಪು ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಚೂರೇ ಸಾಕು ಉಪ್ಪು. ಫ್ರೆಂಚ್ ಫ್ರೈಸಲ್ಲಿ ಜಾಸ್ತಿ ಉಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ. ಪೆರಿ ಮಸಾಲನೂ ಉಪಯೋಗಿಸೋದ್ರಿಂದ ಅದರಲ್ಲೂ ಉಪ್ಪಿರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಸಾಕು. ಇದನ್ನು ಮಿಕ್ಸ್ ಮಾಡಿ ಕಾರ್ನ್ಫ್ಲೋರು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಮಿಕ್ಸ್ ಆಯಿತು, ಪಕ್ಕಕ್ಕಿಡೋಣ. ಈಗ ನೋಡಿ, ನೀರಿಂದ ಆಲೂಗೆಡ್ಡೆದು ಸ್ಟಿಕ್ಸು ಎಲ್ಲನೂ ನೀರು ಚೆನ್ನಾಗಿ ಸೋಸಿ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ನೋಡಿ, ಹಾಗೆ ಚಿಕ್ಕದು ಎಡ್ಜೆಲ್ಲ ಕಟ್ ಮಾಡಿ ತೆಗೆದಿದ್ವಲ್ಲ, ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲೂ ಸ್ಟಾರ್ಚ್ ಇಲ್ದಂಗೆ ಇದನ್ನು ನೀರಿಂದ ತೆಗೆದು ಸೋಸಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಡೋಣ. ಸ್ವಲ್ಪ ಚೆನ್ನಾಗಿ ಮರಳಬಾರ್ದು, ಕುದಿಬಾರ್ದು. ಒಂಥರ ಬಬಲ್ ಬರೋಕ್ಕೆ ಶುರು ಆಗುತ್ತಲ್ಲ, ಉಗುರು ಬೆಚ್ಚಗಿನ ಸ್ವಲ್ಪ ಬಿಸಿಗೆ, ತುಂಬ ಬಿಸಿನೂ ಇರಬಾರ್ದು. ಹಿಂಗೆ ಚೆನ್ನಾಗಿ ಗುಳ್ಳೆ ಬರೋಕ್ಕೆ ಶುರು ಆಗುತ್ತಲ್ಲ, ಆವಾಗ ಆಫ್ ಮಾಡಿಬಿಡೋಣ. ಸಾಕು. ಆ ಬಿಸಿ ನೀರಿಗೆ, ಅದು ಎಷ್ಟು ಬಿಸಿ ಇರುತ್ತೋ ಆ ಬಿಸಿ ನೀರಿಗೆ ಈ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ ಸ್ಟಿಕ್ಸ್ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 2-3 ಸಲ ಹೀಗೆ ಒಂದು ಜಾಲರಿನಲ್ಲಿ ಕೆದಕಿ ಇಡೋಣ. ಒಂದು 10 ನಿಮಿಷ ಬಿಟ್ಟುಬಿಡೋಣ ಇದನ್ನು. ಅವಾಗೇನಾಗುತ್ತೆ, ಅದರಲ್ಲಿರೋ ಸ್ಟಾರ್ಚು ಮತ್ತೆ ಬರುತ್ತೆ. ಆ ನೀರು ಕಲರ್ ಚೇಂಜ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ, ಅಲ್ಲಿ ಹೇಗೆ ನೊರೆ ಥರ ಬಂದಿದೆಯಲ್ಲ. ತುಂಬ ಬಿಸಿನೂ ಇಲ್ಲ ನೀರು, ತುಂಬ ತಣ್ಣಗೂ ಇಲ್ಲ. ಸೊ ಉಗುರು ಬೆಚ್ಚಗಿನ್ನ ಒಂಚೂರು ಬಿಸಿಯಾಗಿದೆ. ನೋಡಿ, ಇದನ್ನು ತೆಗೆದು ಒಂದು ತಟ್ಟೆ ಮೇಲೆ, ಇಲ್ಲ ಒಂದು ಈ ಥರ ಅದರ ಬುಟ್ಟಿ ಇದ್ದರೆ ಅದ್ರ ಮೇಲೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೀರೇನಾರು ಇದ್ದರೆ ಹೊಟ್ಟೋಗುತ್ತೆ ಬೇಗ. ಸೊ ಹಾಗೆ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎಡ್ಜಸ್ಸು, ಅದನ್ನು ಹೀಗೆ ಪ್ರಾಸೆಸ್ನ ರಿಪೀಟ್ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಅದೇ ಬಿಸಿ ನೀರಿಗೆ ಹಾಕೋಣ. ಹಾಕೊಂಡು ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಸಂಜೆ ಟೀ ಟೈಮ್, ಕಾಫಿ ಟೈಮ್, ಮಳೆಗಾಲ, ಆ ನೀರು ಸ್ವಲ್ಪ ತಣ್ಣಗಾದಂಗೆ ಆಗಿತ್ತು. ಸೊ ಹಾಗಾಗಿ ಮುಚ್ಚಿಟ್ಟಿದ್ದೀನಿ, ಅದು ಸರಿಗಾಗಲಿ ಅಂತ. ಈಗ ನೋಡಿ, ಒಂದು ಟವಲ್ಲು ಬೆಳ್ಳಗಿರೋದು ಬಟ್ಟೆ ಯಾವುದಾದ್ರು ತೊಗೊಳ್ಳೋಣ. ಅದ್ರ ಮೇಲೆ ನೀರಿಂದ ತೆಗೆದಿದ್ವಲ್ಲ ಆಲೂಗೆಡ್ಡೆದು ಕಟ್ ಮಾಡಿಟ್ಟಿರೋದು, ಸೊ ಅದನ್ನು ಹಾಕಿ ಉಜ್ಜಬಾರ್ದು. ಸುಮ್ಮನೆ ಹೀಗೆ ಡ್ಯಾಬ್ ಮಾಡಿಬಿಟ್ಟು 4 ಕಡೆ ಫೋಲ್ಡ್ ಮಾಡಿಬಿಟ್ಟು, ನಾನು ಇಲ್ಲಿ ಟವಲ್ ಉಪಯೋಗಿಸಿದ್ದೀನಿ ಬಿಳಿದು. 4 ಕಡೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡೋಣ. ಇದು ಒಂದು 10 ನಿಮಿಷ ಬಿಟ್ಬಿಟ್ರೆ ಏನಾಗುತ್ತೆ, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಈ ಟವಲ್ ಹೀರ್ಕೊಂಡ್ಬಿಡುತ್ತೆ.
ಒಂದು 10-15 ನಿಮಿಷನೇ ಹಾಗೆ ಇಟ್ಬಿಡೋಣ. ತುಂಬ ಉಜ್ಜಿ ಅದರಲ್ಲಿರೋ ಒದ್ದೆ ತೆಗಿಬೇಕು ಅನ್ನೋ ಪ್ರಯತ್ನ ಖಂಡಿತ ಮಾಡಬೇಡಿ, ಮುರಿದೋಗುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೋಡಿ ಹೇಗೆ ಟವಲು ನೀರು ಹೀರ್ಕೊಂಡಿರೋದು ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಮುಟ್ಟಿದ್ರೆ ಸಾಕು, ಸುಮ್ಮನೆ ಅದನ್ನು ಉಜ್ಜೋದಾಗಲಿ ಚೆನ್ನಾಗಿ ಹೀಗೆ ರಬ್ ಮಾಡೋದಾಗಲಿ ಮಾಡಬಾರ್ದು. ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ಹೀಗೆ ಮೆತ್ತಗೆ ತೆಗೆದು ನೋಡಿದ್ರೆ ನೀರೆಲ್ಲ ಹೊಟ್ಟೋಗಿರುತ್ತೆ. ತುಂಬ ಚೆನ್ನಾಗಿರೋ ಸ್ಟಿಕ್ಸ್ ಸಿಗುತ್ತೆ ನಿಮಗೆ, ಸ್ವಲ್ಪನೂ ಒದ್ದೆ ಇರಲ್ಲ. ಅದರಲ್ಲಿ ಏನಾದ್ರು ಒಂಚೂರು ಕಪ್ಪಗೆ ಏನಾದ್ರು ಇದ್ದರೆ ಆಲೂಗೆಡ್ಡೆನಲ್ಲಿ ತೆಕ್ಕೊಂಬಿಡಿ. ಸೊ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿದ್ವಲ್ಲ ಅದನ್ನು ಹೀಗೆ ಒಂದು ತಟ್ಟೆ ಮೇಲೆ ನೋಡಿ, ಇದನ್ನು ಚೆನ್ನಾಗಾಗಿದೆ. ಇದನ್ನು ತಟ್ಟೆ ಮೇಲೆ ಹಾಕ್ಕೊಳ್ಳೋಣ. ತಟ್ಟೆ ಮೇಲೆ ಹಾಕ್ಕೊಂಡು ಈಗ ಕಾರ್ನ್ಫ್ಲೋರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಒಂಚೂರು ಉಪ್ಪು ಹಾಕಿ ಅದನ್ನು ಸ್ಪ್ರಿಂಕಲ್ ಮಾಡೋಣ. ಚೆನ್ನಾಗಿ ಒಂದೊಂದು ಕಡ್ಡಿಗೂ ಪೂರ್ತಿ ಹತ್ಕೋಬೇಕು, ಆ ಥರ ಹಾಕಬೇಕು. ಹಾಕೋಣ. ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಹಗುರವಾಗಿ ಮಿಕ್ಸ್ ಮಾಡಬೇಕು, ಊರಿ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಎಲ್ಲ ಮುರಿದೋಗುತ್ತೆ. ಸೊ ಬೆರಳುಗಳಲ್ಲಿ ಹಗುರವಾಗಿ ತಗೊಂಡು ಹೀಗೆ ಮಿಕ್ಸ್ ಮಾಡೋಣ. ಕಾರ್ನ್ಫ್ಲೋರ್ ಚೆನ್ನಾಗಿ ಹಾಕೋಣ. ಮೇಲ್ಗಡೆ ಕ್ರಿಸ್ಪಾಗಿ ಬರಬೇಕು, ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಉಪಯೋಗಿಸೋದು. ಒಂಚೂರು ಒದ್ದೆ ಇಲ್ಲ. ಈಗ ನೋಡಿ ಕಲಸಿದ ಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಲೈಟಾಗಿ ಕೋಟ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪನೇ ಪ್ರಮಾಣ ಮಾಡಿದ್ದೀನಿ, ನೀವು ಜಾಸ್ತಿ ಮಾಡುವಾಗ ನಿಧಾನಕ್ಕೆ ನೋಡ್ಕೊಂಡು ಮಾಡಿ. ನೋಡಿ ಈ ಥರ ಕೋಟ್ ಮಾಡಿದ್ರೆ ನಾವು ಹಾಕಿರೋ ಕಾರ್ನ್ಫ್ಲೋರು ಒಂಚೂರು ಏನು ಉಳಿಯಲ್ಲ, ಎಲ್ಲ ಆಲೂಗೆಡ್ಡೆಗೆ ಅಂಟ್ಕೊಳ್ಳುತ್ತೆ. ನೋಡಿ ತಣ್ಣಗೆ ಇದೆ, ಏನು ಬಿಸಿ ಏನಿಲ್ಲ. ಸೊ ಚೆನ್ನಾಗಿ ಹೀಗೆ ಎಲ್ಲ ಕಾರ್ನ್ಫ್ಲೋರು ಎಲ್ಲ ಆಲೂಗೆಡ್ಡೆ ಕಡ್ಡಿಗಳಿಗೂ ಕೋಟ್ ಆಗಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಹೀಗೆ ಏನು ಮಾಡ್ಬೋದು, ಒಂದು ಜಿಪ್ಲಾಕ್ ಕವರ್ಗೆ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ನಿಮಗೆ ಟೈಮ್ ಇದ್ದಾಗ. ಇದನ್ನು ಜಿಪ್ಲಾಕ್ ಕವರ್ಗೆ ಹಾಕಿ ಫ್ರೀಸರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಫ್ರೆಂಚ್ ಫ್ರೈಸ್ ಯಾವಾಗ ಬೇಕೋ ಸುಮ್ಮನೆ ಎಣ್ಣೆ ಇಡೋದು, ಇದನ್ನು ಕರಿಯೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ ಹೀಗೆಲ್ಲ ಚೆನ್ನಾಗಿ ಹಗುರವಾಗಿ ಮಿಕ್ಸ್ ಮಾಡೋಣ. ಹಾಕಿದಷ್ಟು ಕಾರ್ನ್ಫ್ಲೋರು ಆಲೂಗೆಡ್ಡೆಗೆ ಸರಿ ಹೋಯ್ತು. ಇನ್ನೊಂದು ಸ್ವಲ್ಪ ಇರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇನ್ನು ಚಿಕ್ಕ ಪೀಸ್ ಇತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಒಂಚೂರು ಹಿಂಗೆ ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಉದುರು ಬಿದ್ದೋಗ್ಬಾರ್ದು. ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಹೀಗೆ ಒಂಚೂರು ಟ್ಯಾಪ್ ಮಾಡಿ ನೋಡೋದು. ಹಿಂಗೆ ಬಿದ್ದೋದ್ರೆ ಸರಿಗಿಲ್ಲ ಅಂತ, ಅಂಟ್ಕೊಂಡಿದ್ರೆ ಸರಿಗಿದೆ ಅಂತ. ಓಕೆ, ಈ ಮೆಥಡಲ್ಲಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ ಫ್ರೆಂಚ್ ಫ್ರೈಸು. ತುಂಬಾ ಒಂಥರ ಕ್ರಿಸ್ಪಿಯಾಗಿ ನಿಮಗೆ ಹೊರಗಡೆ ಎಲ್ಲ ತಿಂತೀರಲ್ಲ ಅದೇ ಥರನೇ ಬರುತ್ತೆ. ಇದನ್ನು ಅದೇ ತಟ್ಟೆಲಿ ಬಿಡ್ಬೋದಿತ್ತು, ಬೇಡ ಅಂತ ಒಂದು ಸಣ್ಣ ತಟ್ಟೆಗೆ ತೆಕ್ಕೊಂಡೆ. ಯಾಕೆಂದರೆ ಇನ್ನೊಂದು ಬ್ಯಾಚ್ ಇದೆಯಲ್ಲ ಸಣ್ಣ ಕಟ್ ಮಾಡಿರೋದು, ಅದಕ್ಕೂ ಕಾರ್ನ್ಫ್ಲೋರ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಮಾಡಿ ನೋಡಿ ಸ್ನೇಹಿತರೆ, ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಫುಲ್ ವಿಡಿಯೋ ವಾಚ್ ಮಾಡಿ ಅವಾಗ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಇದೇ ಪರ್ಫೆಕ್ಟ್ ಮೆಥಡ್ಡು. ಇದನ್ನು ನೋಡಿ ಒಂದು ಜಿಪ್ಲಾಕ್ ಕವರ್ಗೆ ಹಾಕ್ಬಿಟ್ಟು, ಜಿಪ್ಪರ್ ಸೀಲ್ ಅಂತ ಸಿಗುತ್ತೆ, ಆನ್ಲೈನು ಸಿಗುತ್ತೆ, ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೆ. ನೋಡಿ ಇದ್ರೊಳಗೆ ಹಾಕ್ಬಿಟ್ಟು ಒದ್ದೆ ಇರಬಾರ್ದು ಕವರು. ಇದನ್ನು ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಬಿಡಿ. ಫ್ರೀಸಲ್ಲಿ ಇಟ್ಬಿಟ್ರೆ ಎನಿ ಟೈಮ್ ಮಕ್ಳಿಗೆ ಬೇಕಾದಾಗ ಕರೆದು ಕೊಟ್ಬಿಡ್ಬೋದು. ಈ ಥರ ಒಂದೇ ಸಮ ನೀಟಾಗಿ ಮಾಡಿಬಿಟ್ಟು ಇದ್ರ ಮೇಲೆ ಬಾರದ್ದೇನು ಇಡಬೇಡಿ ಅಷ್ಟೇ, ಬಾರದಿಟ್ಟರೆ ಮುರಿದೋಗುತ್ತೆ. ಸೊ ಹೀಗೆ ಸ್ಟೋರ್ ಮಾಡಿಡೋ ಮೆಥಡ್ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಕಾದಿರಲಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ. ಹೈಯು ಬೇಡ, ಸಿಮ್ಮು ಬೇಡ, ಕಡಿಮೆ ಉರಿನೂ ಬೇಡ. ಈಗ ಒಂದೊಂದೇ ಹಾಕೋಣ. ಒಟ್ಟಿಗೆ ಹಾಕ್ಬಿಟ್ರೆ ಒಂದೇ ಸಲ ಹಿಂಗೆ ಉಂಡೆಗೆ ಅಂಟ್ಕೊಂಡ್ಬಿಡುತ್ತೆ, ಬೇಡ. ಒಂದೊಂದೇ ಹಾಕೋಣ. ಆಮೇಲೆ ಸ್ವಲ್ಪ ಹೆಂಗಾಗುತ್ತೋ ಹಾಗೆ ನೋಡಿಕೊಂಡು ಕರೀರಿ. ಇದು 2 ಸಲ ಕರಿಬೇಕಾಗುತ್ತೆ, ಒಂದೇ ಸಲ ಹಾಕಿ ಕರಿಬಾರ್ದು. ಸ್ವಲ್ಪ ಕರೆದು ಎತ್ತಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಮತ್ತೆ ಕರಿಬೇಕು, ಅವಾಗ ಪರ್ಫೆಕ್ಟಾಗುತ್ತೆ. ನೋಡಿ ಮೊದಲನೇ ಬ್ಯಾಚ್ ಹಾಕಿದೆ. ಇದೊಂದು 2-3 ಸಲ ಆಯ್ತು ಇವತ್ತು ಕರಿಯೋಕ್ಕೆ. 3 ಆಲೂಗೆಡ್ಡೆ ಅಲ್ವಾ ನಾವು ತೊಗೊಂಡಿರೋದು, ಜಾಸ್ತಿ ಹೊತ್ತೇನು ತೊಗೊಳ್ಳಿಲ್ಲ. ನೀವೊಂದು 5-6 ಆಲೂಗೆಡ್ಡೆ ಏನಾದ್ರು ತೊಗೊಂಡ್ರೆ ಸ್ವಲ್ಪ ಕರೆದು ಇವಾಗ ಇಷ್ಟ ಆಯಿತು. ನೋಡಿ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಣ. ಅವಾಗ ಇದರಲ್ಲಿರೋ ಎಕ್ಸ್ಟ್ರಾ ಜಿಡ್ಡು ಹೋಗುತ್ತೆ, ಮತ್ತೆ ಮೆತ್ತಗಾಗುತ್ತೆ. ಇದು ಪೂರ್ತಿ ಕರೆದಿಲ್ವಲ್ಲ ಅದರಿಂದ. ಸೊ ಮಾಡಿಟ್ಕೊಂಡಿರೋ
ಆಲೂಗೆಡ್ಡೆ ಸ್ಟಿಕ್ಸ್ನೆಲ್ಲನೂ ಹೀಗೆ ಮೊದಲನೇ ಸಲ ಕರೆದು ಒಂದು ಟಿಶ್ಯೂ ಪೇಪರು ಇದ್ರ ಮೇಲೆ ತಟ್ಟೆ ಮೇಲೆ ಒಂದು ಟಿಶ್ಯೂ ಹಾಕ್ಕೊಂಡು ಅದ್ರ ಮೇಲೆ ಈ ಕರೆದಿರೋದು ಹಾಕೋಣ. ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡೋಣ. ಹೀಗೆ ಎಷ್ಟು ಇಟ್ಕೊಂಡಿದ್ವೋ ಅಷ್ಟನ್ನು ಹಾಕೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಮೆತ್ತಗಾಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನೆಲ್ಲ ಕರೆದು ಹೀಗೆ ಎತ್ತಿಟ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಪೆರಿ ಪೆರಿ ಮಸಾಲ ಹಾಕ್ಬಿಟ್ರೆ ಅಂತೂ ಪಕ್ಕಾ ಹೊರಗಡೆ ಹೆಂಗೆ ಸಿಗುತ್ತೋ ಅದೇ ಥರನೇ ಬರುತ್ತೆ. ಮಾಡಿ ನೋಡಿ ಖಂಡಿತ. ಹೀಗೆ ಎಲ್ಲನೂ ಆಮೇಲೆ ಇನ್ನೊಂದು ಟಿಶ್ಯೂ ತೊಗೊಂಡು ಸುಮ್ಮನೆ ಹೀಗೆ ಡ್ಯಾಬ್ ಮಾಡೋಣ. ಎಕ್ಸ್ಟ್ರಾ ಆಯಿಲ್ ತೆಗೆದು ಬಿಡೋಣ ಅದರಲ್ಲಿ. ಯಾಕೆಂದರೆ ಮತ್ತೆ ಕರಿತೀವಲ್ಲ ಮತ್ತೆ ಜಿಡ್ಡಾಗುತ್ತೆ, ತುಂಬಾ ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ಈ ಥರ ಮೊದಲನೇ ಸಲ ಕರೆದಾಗ ಈ ಥರ ಒಂದು ಸಲ ಡ್ಯಾಬ್ ಮಾಡಿ ತೆಗೆದುಬಿಟ್ರೆ ಎರಡನೇ ಸಲ ಕರೆದಾಗ ಪರ್ಫೆಕ್ಟಾಗುತ್ತೆ. ನೋಡಿ ಈಗ ಆಲ್ರೆಡಿ ಗರ್ಗರಿಯಾಗಿದೆ, ಮೆತ್ತಗೇನಿಲ್ಲ. ಇನ್ನೊಂಚೂರು ಒಳಗಡೆ ಮೆತ್ತಗಿರುತ್ತೆ ತಣ್ಣಗಾದ್ಮೇಲೆ. ಸೊ ಇನ್ನೊಂದು ಸಲ ಸೆಕೆಂಡ್ ಟೈಮ್ ಮತ್ತೆ ಕರಿಬೇಕು. ನೋಡಿ ಈಗ ಮತ್ತೆ ಅದನ್ನು ಎಣ್ಣೆಗೆ ಹಾಕಿದ್ದೀನಿ, ಹಾಕಿ ಮತ್ತೆ ಕರಿತಾ ಇದ್ದೀನಿ. ಸೆಕೆಂಡ್ ಟೈಮ್ ಮತ್ತೆ ರಿಪೀಟ್ ಮಾಡಿ ಕರಿಯೋದ್ರಿಂದ ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಚ್ ಫ್ರೈಸು. ನೋಡಿ ಹೀಗೆಲ್ಲ ತಿರುಗಿಸಿ ಮಾಡಿ ಕರಿಯೋಣ. ಫ್ರೈ ಅಂತ ಹಾಕಿದ್ದೀನಿ, ಮತ್ತೆ ಕರೀರಿ ಎಣ್ಣೆಯಲ್ಲಿ ಅಂತ. ಇಲ್ಲಿ ಎರಡನೇ ಸಲದ ಹಾಕಿದಾಗ ತೋರಿಸಿದ್ದೀನಿ, ಇಲ್ಲಿ ಎರಡನೇ ಸಲ ಕರಿಯೋದು. ಸೊ ಹಾಗೆ ಈ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಕರೆದಿದ್ದು ತೆಗೆದು ಮತ್ತೆ ಟಿಶ್ಯೂ ಮೇಲೆ ಹಾಕೋಣ. ಒಂಚೂರು ಹೊತ್ತು ಬಿಡೋಣ, ಮತ್ತೆ ಇನ್ನೊಂದು ಟಿಶ್ಯೂ ತೊಗೊಂಡು ಹೀಗೆ ಡ್ಯಾಬ್ ಮಾಡೋಣ. ಎರಡನೇ ಸಲ ಕರೆದಾದ್ಮೇಲೂ ಮಾಡಿಬಿಟ್ರೆ ಅದರಲ್ಲಿರೋ ಜಿಡ್ಡೆಲ್ಲ ಹೊಟ್ಟೋಗುತ್ತೆ. ಡಯಟ್ ಕಾನ್ಷಿಯಸ್ ಇರೋರಿಗೆ ಸ್ವಲ್ಪ ಈ ಥರ ಮಾಡ್ಕೊಡೋದ್ರಿಂದ ತಿಂತಾರೆ. ಹೀಗೆ ಸುಮ್ಮನೆ ಒತ್ತೋದಷ್ಟೇ. ಗರ್ಗರಿಯಾಗಿದೆ ಆಲ್ರೆಡಿ. ನೋಡಿ ಬರೀ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು ಈಗ. ಓಕೆ, ಫ್ರೆಂಚ್ ಫ್ರೈಸ್ ಇದು ಹೀಗೇನೂ ತಿನ್ಬೋದು. ನಾನು ಇದಕ್ಕೆ ಪೆರಿ ಪೆರಿ ಹಾಕೋದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಗರ್ಗರಿಯಾಗಿ ಎಷ್ಟು ಗ್ಲಾಸಿಯಾಗಿ ಕಾಣಿಸ್ತಾ ಇದೆ ಫ್ರೆಂಚ್ ಫ್ರೈಸು ಅಂದರೆ. ಹಾಗೆ ತಿನ್ನೋಣ ಅನಿಸುತ್ತೆ. ಓಕೆ, ಈಗ ಕ್ಯಾಚ್ ಪೆರಿ ಪೆರಿ ಮಸಾಲ ಇದು ಒಂದು ಕವರ್ ಕಳಿಸ್ತಾನಲ್ಲ ಮ್ಯಾಕ್ಡೊನಾಲ್ಡಲ್ಲೆಲ್ಲ, ಕವರ್ ಒಳಗೆ ಹಾಕ್ಬಿಟ್ಟು ಎಲ್ಲ ಹಿಂಗೆ ಫ್ರೈಸ್ ಎಲ್ಲ ಅದ್ರೊಳಗೆ ಹಾಕಿ ಪೆರಿ ಪೆರಿ ಮಸಾಲ ಹಾಕಿ ಹಿಂಗೆ ಚೆನ್ನಾಗಿ ಕುಲ್ಕಿ ನಾವು ಹಾಗೆ ಮಾಡಿ ತಿನ್ನೋಣ. ಮಕ್ಳಿಗಂತೂ ಹೀಗೆ ಮಾಡಿಕೊಟ್ರೆ ಎಷ್ಟು ಖುಷಿಯಾಗಿ ಕುಣಿತಾ ತಿನ್ಬಿಡ್ತಾರೆ ಗ್ಯಾರಂಟಿ. ದೊಡ್ಡ ಕವರ್ ಇರಲಿಲ್ಲ, ಸಣ್ಣ ಕವರ್ ಇತ್ತು. ನಾನು ಮಾಡಿರೋದೇ ಸ್ವಲ್ಪ ಅಲ್ವಾ. ನೋಡಿ ಕ್ಯಾಚ್ ಇದು ಪೆರಿ ಪೆರಿ ಮಸಾಲ ಹಾಕೋಣ, ಚೆನ್ನಾಗಿ ಕುಲ್ಕಿದಾಗ ಏನಾಗುತ್ತೆ ಎಲ್ಲದಕ್ಕೂ ಕರೆಕ್ಟಾಗಿ ಪೆರಿ ಪೆರಿ ಮಸಾಲ ಅಂಟ್ಕೊಳ್ಳುತ್ತೆ. ಚಿಕ್ಕವರು ಅದರಿಂದ ಸ್ವಲ್ಪ ಹರಿದೋಗದೆ ಇರಲಿ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಓಕೆ, ಕ್ಷಮೆ ಇರಲಿ. ಮತ್ತು ಹೀಗೆ ಮಾಡೋದ್ರಿಂದ ಇನ್ನೂ ಎಕ್ಸ್ಟ್ರಾ ಜಿಡ್ಡು ಈ ಕವರ್ಗಲ್ಲೂ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಪರ್ಫೆಕ್ಟಾಗಿರೋ ಫ್ರೆಂಚ್ ಫ್ರೈಸ್ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ರೆಡಿನೇ ಆಗೋಯ್ತು ವಿತ್ ಪೆರಿ ಪೆರಿ ಮಸಾಲ. ನೀವು ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ನೋಡಿ ತಿನ್ನಬೇಕು ಅಂತ ಅನ್ನಿಸ್ತಿಲ್ವಾ? ತಗೊಳ್ಳಿ ಮತ್ತೆ ಎತ್ಕೊಂಡು ತಿನ್ನಿ, ಒಂದೇ ಒಂದು ನೋಡೋಣ ಹೇಗಿದೆ ಅಂತ ಹೇಳಿ. ಓಕೆ, ಖಂಡಿತ ಮಾಡಿ, ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಇದು ಪರ್ಫೆಕ್ಟ್ ರೆಸಿಪಿ. ಇದ್ರದ್ದು ಶಾರ್ಟ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಸುಮಾರು ಜನ ಲೈಕ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೀವು ಮಾಡಿ ಮಕ್ಕಳು ಕೊಡಿ, ನೀವು ತಿನ್ನಿ, ಮನೇಲಿ ಎಲ್ರಿಗೂ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಮತ್ತೆ ಸಣ್ಣ ಪೀಸ್ ಇತ್ತಲ್ಲ ಅದನ್ನು ಸೇಮ್ ರಿಪೀಟ್ ಮಾಡಿ. ಸಣ್ಣ ಪೀಸು ಹೀಗೆ ಕಾಣುತ್ತೆ. ವೇಸ್ಟ್ ಯಾಕೆ ಮಾಡೋದು ಅದನ್ನು ಅಲ್ವಾ? ಅದನ್ನು ಕರೆದ್ಬಿಟ್ಟು ತಿನ್ನೋದು ರುಚಿ ಎಲ್ಲ ಒಂದೇ ತಾನೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ.